ನಾವು ಬೇರೆ ಇರಬೇಕು, ನಾವು ಮೇಲೆ ಬರಬೇಕು ಅಂದರೆ ಸ್ವಲ್ಪ ನಾವು ಎಲ್ಲರ ಥರ ಇರಲ್ದೇ ಸ್ವಲ್ಪ ನಾವು ಜಾಸ್ತಿ ಮೇಲೆ ಇರಬೇಕಂತಂದ್ರೆ ನಾವು ಆಲೋಚನೆ ವಿಧಾನ ಚೇಂಜ್ ಆಗಿರ್ಬೇಕು. ಎಲ್ಲರ ಥರ ಇಲ್ದೇ ನಾವು ಸ್ವಲ್ಪ ಆಲೋಚನೆ ಸ್ವಲ್ಪ ನಮ್ಮ ಆಲೋಚನೆಗೂ ಅವ್ರ ಆಲೋಚನೆಗೂ ಬಹಳ ಡಿಫ್ರೆಂಟ್ ಅನ್ನೋದು ಇರಬೇಕು. ಎಲ್ಲರ ಥರ ಥಿಂಕ್ ಮಾಡಿದ್ರೆ ನೀನು ಯಾವತ್ತೂ ಬೆಳೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಯಾವ ಥರ ಇರಬೇಕು ಅನ್ನೋದು. ನೀನು ಯಾರಿಗೂ ಮೋಸ ಮಾಡ್ಬೋದು, ನಿನಗೆ ಮೋಸ ಹೋದ್ರೂ ಪರವಾಗಿಲ್ಲ. ನಿನಗೆ ನಿನ್ನ ದುಡ್ಡು ಬೇರೆಯವ್ರು ತಿಂದ್ರೂ ಪರವಾಗಿಲ್ಲ, ಬಟ್ ಇನ್ನೊಬ್ಬರ ದುಡ್ಡು ₹1 ಕೂಡ ನೀನು ತಿನ್ನಬಾರ್ದು. ನಿನ್ನ ಲೈಫಿನಾಗ ನೀ ಯಾರಿಗೂ ಸುಳ್ಳು ಹೇಳೋಕೆ ಹೋಗ್ಬೇಡ. ಬಟ್ ನಿನಗೆ ಎಲ್ಲ ಪ್ರತಿದಿನ ಮೋಸ ಹೋದ್ರೂ ಪರವಾಗಿಲ್ಲ. ಯಾಕಂತಂದ್ರೆ ಅವ್ರ ತರ ನಾವು ಮಾಡ್ಬೋದು. ಅವ್ರು ಮಾಡಿದಾರಂತೆ ನಾವು ಕೋಪದಲ್ಲಿ ಮತ್ತೆ ಅವ್ರ ತರ ನಾವು ಮಾಡಿದ್ರೆ ಅವರಿಗೆ ನಮಗೆ ವ್ಯತ್ಯಾಸನೇ ಇರುವುದಿಲ್ಲ. ಸೊ ಅವ್ರ ತರ ಇಲ್ದರೆ ನಾವು ಸ್ವಲ್ಪ ಡಿಫ್ರೆಂಟ್ ಅನ್ನೋದು ಆಲೋಚನೆ ಮಾಡೋಣ. ನಮ್ಮ ಜೀವನದಲ್ಲಿ ಕೆಲವೊಂದು ನೆಗೆಟಿವ್ ಅನ್ನು ಬರುತ್ತವೆ. ಆ ನೆಗೆಟಿವ್ ನಾನು ಹಿಡ್ಕೊಂಡ್ರೆ ಆ ಕೋಪದಲ್ಲಿ ನಿಮ್ಮ ಲೈಫ್ ಮೇಲೆ ಹಾಳಾಗುತ್ತೆ. ನಿಮ್ಮ ಲೈಫೇ ಹಾಳಾಗುತ್ತೆ. ನೀವು ಸ್ವಲ್ಪ ನೀವು ಮೇಲೆ ಹೋಗ್ತಾ 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 ನೆಗೆಟಿವ್ನ ನೀವು ಯಾವಾಗ ಹಿಡ್ಕೋತಿ ಅವಾಗ ಕೆಳಗೆ ಬೀಳುತ್ತಿದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಎಷ್ಟು ತಾಳ್ಮೆ ಇದ್ರೆ ಅಷ್ಟು ನೀನು ಮುಂದೆ ಮೇಲೆ ಬರ್ತೀವಿ. ಎಲ್ಲದಕ್ಕೂ ನಮಗೆ ಏನ್ ಬೇಕು, ಆಲೋಚನೆ ಥಿಂಕಿಂಗ್ ಬೇಕು. ನಿಮ್ಗೆ ಕೆಲವೊಂದು ನೆಗೆಟಿವ್ ಬಂದ್ರೆ ಅದನ್ನು ನಾವು ಪಾಸಿಟಿವ್ ಮಾಡ್ಕೊಂಡು